ಇದೇ 6 ದಿನದ ಹಿಂದೆ ನಡೆದಂಥ ಗಲಾಟೆ ಇವತ್ತು ಸಾಮರಸ್ಯವನ್ನ ಹಾಳು ಮಾಡಿದೆ ಅಂತ ಹೇಳಿ ಒಂದಿಷ್ಟು ಜನ ಮಾತಾಡ್ತಾರೆ. ನೆಮ್ಮದಿಯಾಗಿದ್ವಿ ನಾವು, ಬಹಳ ಸಂಭ್ರಮದಿಂದ ಸಂತೋಷದಿಂದ ಹಬ್ಬವನ್ನ ಎಲ್ಲರೂ ಕೂಡಿ ಆಚರಿಸ್ತಾ ಇದ್ವಿ. ಆದರೆ ಈ ಬಾರಿ ಕೆಲ ಕಿಡಿಗೇಡಿಗಳು ಮಾಡಿರುವಂಥ ಘಟನೆಗೆ ಅಥವಾ ಕಿಡಿಗೇಡಿಗಳು ಮಾಡಿರುವಂಥ ಕೆಲಸಕ್ಕೆ ಇವತ್ತು ಒಂದು ರೀತಿಯಲ್ಲಿ ವಿಷಮ ಸ್ಥಿತಿ ಇದೆ ಅಂತ ಹೇಳ್ತಾರೆ. ಹಾಗಾದ್ರೆ ಹಿಂಗಾಗೋದಕ್ಕೆ ಕಾರಣ ಏನು ಅಂತ ಹೇಳಿ ಬಂದಾಗ ಉದ್ದೇಶಪೂರ್ವಕವಾಗಿ ಮಾಡಿದ್ರು, ಇದರಲ್ಲಿ ರಾಜಕೀಯ ಇದೆ, ಇದರಲ್ಲಿ ವ್ಯಾಪಾರ ವೈಷಮ್ಯ ಇದೆ, ಈ ರೀತಿ ಎಲ್ಲ ಚರ್ಚೆಗಳು ಬರ್ತವೆ. ಯಾಕಾಯ್ತು ಹಿಂಗೆ? ಯಾರೋ ಬಂದು ಇಲ್ಲಿ ಬೆಂಕಿ ಹಚ್ಚೋದಕ್ಕೆ ಏನು ಕಾರಣ? ಇದೆಲ್ಲದ್ರ ಕುರಿತಾಗಿ ನಾವು ಮಾತಾಡೋಣ. ನಮ್ಮ ಜೊತೆಲಿ ಹಿರಿಯರಿದ್ದಾರೆ. ಅವರು ನೋಡಿದಂಗೆ ನಾಗಮಂಗಲ ಮೊದಲು ಹೆಂಗಿತ್ತು, ಇವತ್ತು ಹೆಂಗಾಗಿದೆ, ಮತ್ತು ಏನು ಹೇಳ್ತಾರೆ, ಇದಕ್ಕೆ ಕಾರಣ ಏನು, ಮೂಲ ಎಲ್ಲಿಂದ? ಗಣೇಶೋತ್ಸವ ಅನ್ನೋದು ನಾಗಮಂಗಲದಲ್ಲಿ ಎಷ್ಟು ವರ್ಷದಿಂದ ನಡೀತಾ ಇದೆ? ಈ ನಾಗಮಂಗಲಕ್ಕೆ, ದೇವರ ನಾಡು ನಾಗಮಂಗಲಕ್ಕೆ ಏನು ಗತ ವೈಭವ ಇದೆ, ಗತ ಇತಿಹಾಸ ಇದೆ, ಇಲ್ಲಿ ಸಾಮರಸ್ಯ ಅನ್ನೋದು ಹೇಗಿತ್ತು, ಇವತ್ತು ಹೇಗಾಗಿದೆ ಅನ್ನೋದನ್ನು ಕೇಳೋಣ. ಸಾಹೇಬ್ರೆ ಹೇಳಿ, ಯಾಕೆ ಹಿಂಗಾಯ್ತು, ಏನು ಕಾರಣ ಅಂತ ತಮ್ಗನ್ಸುತ್ತೆ? ಸರ್, ಇಲ್ಲಿ ಏನು ಪ್ರಾಬ್ಲಮ್ ಏನಿಲ್ಲ, ಇಲ್ಲ ಮೊದಲಿಂದನೂ ಚೆನ್ನಾಗಿ ನಡ್ಕೊಂಡು ಬರ್ತಾ ಇತ್ತು. ಇಲ್ಲಿ ತೆಗೆ ಇವಾಗೇನು ಹೊಸದಾಗೇನು ಗಣೇಶನ ಉತ್ಸವ ನಡೀತಾ ಇಲ್ಲ. ಪ್ರಥಮವಾಗಿ ನಡೀತಿತ್ತು, ಪ್ರತಿ ಸಾರಿನೂ ಹೋಗ್ತಾ ಇದ್ರು, ಪ್ರತಿ ಸಾರಿ ರಿಸೆಪ್ಷನ್ ಹೋಗ್ತಾ ಇತ್ತು. ಆದರೆ ಏನಾಗಿದೆ, ಇಲ್ಲಿ ಇತ್ತೀಚಿನ ಒಂದು ಇದರಲ್ಲಿ ಭಾರೀ ಮತೀಯ ಕಲಹ ಜಾಸ್ತಿ. ಒಂದು ಯಾಕಾಗಿ ಮತೀಯ ಕಲಹ? ಈಗ ನಿಮ್ಮನ್ನ ಡಿವೈಡ್ ಮಾಡ್ತಿರೋದಕ್ಕೆ ಒಂದು ಕಾರಣ ಬೇಕಲ್ಲ, ನಿಮ್ಮೊಳಗಿನ ಒಗ್ಗಟ್ಟನ್ನು ಒಡೆಯೋದಕ್ಕೆ ಒಂದು ಕಾರಣ ಬೇಕಲ್ಲ, ಅದು ರಾಜಕೀಯ ಕಾರಣನ? 100% ಸತ್ಯ, ರಾಜಕಾರಣನೇ ಇದಕ್ಕೆಲ್ಲ ಕಾರಣ. ರಾಜಕಾರಣದಿಂದನೇ ಇಷ್ಟೆಲ್ಲ ಇವತ್ತು ನಡೀತಾ ಇರೋದು. ರಾಜಕಾರಣದಲ್ಲಿ ಯಾರನ್ನ ಒಬ್ಬರನ್ನ ಓಲೈಸಿ ಒಬ್ಬರನ್ನ ಮೇಲೆ ಎತ್ತೋದಕ್ಕೋಸ್ಕರ ನಡೆದು ಇನ್ನೊಬ್ಬರನ್ನ ತುಳಿದು ಮಾಡುವಂತ ಒಂದು ರಾಜಕಾರಣ. ಹೇಳ್ತೀನಿ ನೋಡಿ ಸರ್, ಕೇವಲ 5 ವರ್ಷದ ಗೆಲುವಿಗೋಸ್ಕರ ಒಂದು ಸಂಬಂಧವನ್ನು ಕದಡೋದು, ನಮ್ಮ ಮುಂದಿನ ಮಕ್ಕಳ ಅಥವಾ ಮುಂದಿನ ಜನರೇಷನ್ ನಡುವೆ ಒಂದು ವಿಷ ಬೀಜವನ್ನ ಬಿತ್ತಿ ನಮ್ಮನ್ನು ಸರ್ವನಾಶ ಮಾಡೋದಲ್ವಾ ಸರ್ ಇದು? ಹೌದು, 100% ಸತ್ಯ, ನೀವು ಹೇಳೋ ಸತ್ಯ ಇದು. ಇದರಲ್ಲಿ ನಡೀತಾ ಇರೋದು ಅದೇನೆ. ಈಗ ಮುಂದಿನ ಪೀಳಿಗೆನ ಹಾಳು ಮಾಡೋದಕ್ಕೋಸ್ಕರ ಮಾಡ್ತಾ ಇರೋವಂಥ ತಂತ್ರ ಇದು. ಇಲ್ಲಿ ತನಕ ಸಾಮರಸ್ಯ ಇದ್ದಂಥ ಒಂದು ಇವಾಗ ತಾಲೂಕಿನಲ್ಲಿ ಇವತ್ತು ಈ ಮಟ್ಟಕ್ಕೆ ಆಗಿದೆ ಅಂತ ಅಂದರೆ ಇದು ಉದ್ದೇಶಪೂರ್ವಕವಾಗಿ ಮಾಡ್ತಾ ಇರೋದು. ಇದು ಉದ್ದೇಶಪೂರ್ವಕ. ತಾವೇನು ಹೇಳ್ತೀರಿ ಯಜಮಾನ್ರೆ? ನೋಡಿ ಪಾಪ ಕೋಟಿ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿದ್ದಾನೆ, 3 ತಿಂಗಳು ಆಗಿಲ್ಲ ಅಂಗಡಿ ಓಪನ್ ಆಗಿ. ಪೊಲೀಸರ ಮುಂದೆ ಗೋಗರಿತಿದ್ದಾನೆ, ಏನಾದರೂ ಒಂದು ಹೆಲ್ಪ್ ಮಾಡಿ ಸರ್, ನಮ್ಗೆ ಏನಾದರೂ ಒಂದು ದಿಕ್ಕು ತೋರಿಸಿ ಸರ್, ಸುಟ್ಟಾಗ್ತಿದ್ದಾರೆ ಸರ್ ಅಂತೇಳಿ. ಚಿಕ್ಕ ಮಕ್ಕಳೆಲ್ಲ ಬೆಂಕಿ ಹಿಡ್ತಾರೆ, ಚಿಕ್ಕ ಮಕ್ಕಳೆಲ್ಲ ಕಲ್ಲು ಹೊಡಿತಾರೆ, ಚಿಕ್ಕ ಮಕ್ಕಳೆಲ್ಲ ಗಲಾಟೆ ಮಾಡ್ತಾರೆ ಅಂತ ಹೇಳಿದ್ರೆ ಎತ್ತ ಸಾಗುತ್ತಿದೆ ನಮ್ಮ ಸಮಾಜ ಸರ್? ಸಾರು, ನಮಗೆ ಇಲ್ಲಿ ಏನಾಗ್ಬಿಟ್ಟದೆ ಅಂತ ಅಂದರೆ, ಹಿಂದೆ ನಾನು ಕ್ಲಾಸ್ಮೇಟ್ ಇಲ್ಲೇ ನಾಗಮಂಗಲದಲ್ಲಿ, ನಾನು ಮಿಡ್ಲ್ ಸ್ಕೂಲು ಇಲ್ಲೇ ಓದಿದ್ದು. ಅವತ್ತಿನ ಕಾಲದಿಂದಲೂ ಈ ಗಣಪತಿ ಏನು ಯಾವ ಥರ ನಡೀತಾ ಇತ್ತು, ಹೆಂಗೆ ಮಾಡ್ತಿದ್ರು ಎಲ್ಲ ಚೆನ್ನಾಗಿ, ಎಷ್ಟು ಚೆನ್ನಾಗಿದ್ರು ಜನ, ಎಷ್ಟು ಸಂತೋಷವಾಗಿದ್ರು ಅಂತ ಅನ್ನೋಕ್ಕೆ ಹೇಳ್ಕೊಬೇಕು ಅಂದರೆ, ಈಗ ನೆನ್ನೆ ನಡೆದಿದ್ದ ರೀತಿಗೆ ನೋಡಿದ್ರೆ ನಮಗೆ ನಾಚಿಕೆ ಆಯ್ತದೆ. ಸರ್, ನನಗೊಂದು ಸಣ್ಣ ಉದಾಹರಣೆ ಸರ್, ಇದೇ ಹಿಂದಿನ ಗೌರ್ಮೆಂಟ್ನಲ್ಲಿ ಅಲ್ಲೂ ಕೂಡ ಇಲ್ಲಿ ಮಸೀದಿ ಮಂದಿರಗಳಲ್ಲಿ ಪೂಜೆ ಪುನಸ್ಕಾರ ಆಗ್ತಾ ಇತ್ತು. ಆದರೆ ಈ ಸರ್ಕಾರ ಬಂದಾಗ ಯಾರೋ ಒಬ್ರು ಹೇಳ್ತಾ ಇದ್ರು, ಆ ಮಸೀದಿ ಮೇಲೆ 2 ಮೈಕ್ ಇತ್ತು, ಆದರೆ ಈಗ 6 ಮೈಕ್ ಹಾಕಿದ್ದಾರೆ. ಮೊದಲು ಚೆನ್ನಾಗಿದ್ವಿ, ಯಾಕೆ ಇದೆಲ್ಲ ಮಾಡ್ತಾರೆ? ನಮ್ಮ ನಡುವೆ ಯಾಕೆ ವಿಷ ಬೀಜ ಬಿತ್ತಾರೆ? ಆ ಸುತ್ತಮುತ್ತ ಮನೆಯವ್ರು ಬದುಕೋದು ಬೇಡವಾ ಅಂತೇಳಿ ಹೇಳ್ತಾ ಇದ್ರು. ಹೀಗೆಲ್ಲ ಮಾಡಿದ್ರೆ ಕಷ್ಟ ಆಗಲ್ವಾ ಸರ್? ಅಷ್ಟೇ ಸರ್, ಇದೆಲ್ಲ ಕಷ್ಟನೇ. ಎಲ್ಲ ಇವಾಗ 2 ಮೈಕ್ ಇದ್ದಿದ್ದು 6 ಮೈಕ್ ಆಗೋ, ಆ ಕಡೆ ಈ ಕಡೆ ಕೂಗಾಟ. ನಾವು ಗಣಪತಿ ತೊಗೊಂಡೋಗ್ತೀರ ಕಲ್ ತೂರಾಟ, ಎಲ್ಲ ಸಣ್ಣ ಹುಡುಗರೇ ತೂರಾಟ. ಸರ್ ನೋಡಿ, ನಮ್ಮ ಭಾವನಾತ್ಮಕ ವಿಚಾರ ಗಣೇಶ ಚೌತಿ ಅನ್ನೋದು. ಗಣೇಶ ಚೌತಿ ಮನೆಯಲ್ಲಿರುವಂಥ ಚಿಕ್ಕ ಮಕ್ಕಳಿಂದ ಹಿಡಿದು ಹಿರಿಯರು ಕೂಡ ಆ ಹಬ್ಬವನ್ನು ಸಂಭ್ರಮದಿಂದ ನಮ್ಮ ಒಂದು ದೈವಿಕ ನೆಲೆಗಟ್ಟಿನಿಂದ ಆಚರಿಸ್ತೀವಿ. ಆ ಗಣೇಶನ ಮೆರವಣಿಗೆ ಬರುವಾಗ ಚಪ್ಪಲಿ ಎಸೆದ್ರೆ ಎಂಥವ್ರನ್ನಾದರೂ ಕೆರಳಿಸೋದಿಲ್ವ ಸರ್? ಕೆದರಿಸೋದು ಸರ್, ಎಲ್ಲರೂ ಹಿಂಗೆ ಚಪ್ಪಲಿ ಕಲ್ಲು ಅದು ಇದು ಎಸೆಯೋದು. ಅಲ್ಲಿ ಬೇರೆಯಾಗಿ ಬರಬೇಡಿ, ಮೈಸೂರು ರೋಡ್ ನಮ್ಮದೇನೆ. ಈ ಕಾಲದಿಂದ ಹೋಯ್ತಾರ ಸರ್, ಜಮಾನಿಂದ ಹೋಯ್ತಾರ ಮಂಡ್ಯ ರೋಡ್ಗೆ. ಮೈಸೂರು ರೋಡು, ಮಂಡ್ಯ ರೋಡು ಎಲ್ಲ ಹೋಯ್ತಾ ಇದ್ದಾರೆ. ಈ ರೋಡ್ ಹೋದ ವರ್ಷದಿಂದ ನಮಗೆ ಭಾರಿ ಕಿರಿ ಕೊಡ್ತಾರೆ ಸರ್. ನಾನು ಕೇಳ್ಪಟ್ಟೆ ನಿಮ್ಮ ಅಂಗಡಿಗೂ ಕೂಡ ಹಾನಿ ಮಾಡಿದ್ದಾರೆ ಅಂತ. ಆ CCTV ಫುಟೇಜ್ ಕೂಡ ತಾವು ಕೊಟ್ಟಿದ್ರಿ. ಯಾರೋ ಒಬ್ಬ ಎತ್ತಿ ಎಸಿತಾನೆ, ಯಾರೋ ಒಬ್ಬ ಕಲ್ಲು ಎತ್ತಿ ಹಾಕ್ತಾನೆ. ಯಾಕೆ? ಅವನ ಉದ್ದೇಶ ಏನು, ಅವನ ಮನಸ್ಥಿತಿ ಏನು? ಆ ಹುಡುಗನಿಂದ 25ರಿಂದ 30 ವರ್ಷದ ಹುಡುಗ ಆತನಿಂದ ಈ ಸಮಾಜ ಅಥವಾ ನೀವು ಏನು ನಿರೀಕ್ಷೆ ಮಾಡ್ಲಿಕ್ಕೆ ಸಾಧ್ಯ? ಏನು ಕಳ್ಳನೋ, ಏನು ರೌಡಿನೋ, ಏನೋ ದುಷ್ಕರ್ಮಿನೋ ಆಗಿ ಹೋಗ್ತಾನಾತ ಸರ್. ಹಿಂದೂಗಳು ಇರ್ಕೂಡ್ದು,
ಇಲ್ಲಿ ಎಲ್ಲಾರ್ದು ಬೆಂಕಿ ಹಚ್ಬಿಡಕ್ಕೆ ಹಿಂದುರ್ದು ಅಂಗಡಿಗಳೆಲ್ಲ ಹಚ್ಬಿಡ್ಬೇಕು. ಅವ್ರು ಸ್ಮಶಾನದ ಮೇಲೆ ಬದುಕ್ಲಿಕ್ಕೆ ಆಗುತ್ತಾ? ಅವ್ರು ಚೆನ್ನಾಗಿರ್ಬೇಕು. ಯಾರು ಅವ್ರು ಮುಸ್ಲಿಮ್ಗಳು ಚೆನ್ನಾಗಿರ್ಬೇಕು. ಹೇಳ್ರಿ ಸರ್. ಹೇಳೋದು ಅರ್ಥ ಮಾಡ್ಕೊಳ್ಳಿ. ಈಗ ಅವ್ನು ಹಿಂದೂ ಅಂತ ಮುಸ್ಲಿಂ ಅಂತ ನಾನು ಹೇಳ್ತಾ ಇಲ್ಲ. ಈಗ ಅವನು ಒಬ್ಬ ಇವತ್ತು ಈಗ 20-22 ವರ್ಷದ ಏಜಲ್ಲಿ ಈ ಥರ ಇದ್ದಾನೆ ಅಂದರೆ ನಾಳೆ ಎಂಥ ಭಯೋತ್ಪಾದಕ ಆಗ್ಬೋದು ಅವನು. ನಾವು ಕೇಳೋದನ್ನು ಅವ್ನು ಎಂಥ ಭಯೋತ್ಪಾದಕ ಆಗ್ಬೋದು. ಅವ್ರನ್ನ ಸದೆ ಬಡಿಬೇಕು, ಅವ್ರನ್ನ ಇಲ್ಲೇ ತುಳಿಬೇಕು, ಇಲ್ಲೇ ತುಳಿದು ಇಲ್ಲೇ ಇದು ಮಾಡಬೇಕು. ಅವಾಗ ಏನಾಗ್ತದೆ, ಮುಂದೆ ಇರೋವಂಥವ್ರಿಗೆ ಉಳಿದವರಿಗೆ ಪಾಠ ಆಗುತ್ತೆ. ಇಲ್ಲಾಂದ್ರೆ ಏನು ಪ್ರಯೋಜನ ಆಗುತ್ತೆ? ನೋಡಿ, ಅದು ನಾವು ಗಂಭೀರ ವಿಚಾರ, ಇದನ್ನ ಬಹಳ ಸೂಕ್ಷ್ಮವಾಗಿ ಗಮನಿಸಬೇಕು. ಇವತ್ತೇನೋ ಆತ ಅರೆಸ್ಟ್ ಆಗಿದ್ದಾನೆ, ಇವತ್ತೇನೋ ಒಂದು 6 ತಿಂಗಳು ಜೈಲಲ್ಲಿ ಇದ್ದು ಬರ್ತಾನೆ, ಆದ್ರೆ ಆತ ಮುಂದೆ ಹೇಗಿರ್ತಾನೆ ಅನ್ನೋದು ಇಂಪಾರ್ಟೆಂಟ್. ಹೌದು ಹೌದು, ಅವನು ಒಬ್ಬ ಇಂಟರ್ನ್ಯಾಷನಲ್ ಭಯೋತ್ಪಾದಕ ಆಗಲ್ಲ ಅಂತ ಏನು ಗ್ಯಾರಂಟಿ ಇಡ್ತೀರಾ? ಇವತ್ತಿಷ್ಟು ಸಣ್ಣ ಸಣ್ಣ ವಯಸ್ಸಲ್ಲಿ ಈ ರೀತಿ ಮಾಡ್ತಾನೆ ಅಂದರೆ ಮುಂದೆ ಫ್ಯೂಚರಲ್ಲಿ ಏನು ಬೇಕಾದ್ರೂ ಮಾಡ್ಬೋದು ಅವನು. ಏನಕ್ಕೆ ಬಿಡ್ತಾರ ಅವನ್ನ ಅಲ್ವಾ? ನಾವು ಹೇಳೋದಷ್ಟು ಸ್ಲೀಪರ್ ಸೆಲ್ ಆಗ್ಬೋದು, ಆತ ಒಂದು ಏನೋ ಆಗ್ಬೋದು, ಅವನು ಯಾವುದೇ ಸಮುದಾಯ, ಮಣ್ಣು ಮಸಿ ಏನೇ ಆಗಿರ್ಲಿ ಸರ್, ನಾವು ಅದನ್ನ ಕೇಳ್ತಾ ಇಲ್ಲ, ಯಾವ ಸಮುದಾಯ ಅಂತ ಕೇಳ್ತಾ ಇಲ್ಲ ನಾವಿಲ್ಲಿ. ಆದರೆ ಇವತ್ತು ಈ ಮಟ್ಟಕ್ಕೆ ಮಾಡಿದ್ದಾನೆ ಅಂದರೆ ನಾಳೆ ಎಂಥ ಭಯೋತ್ಪಾದಕ ಆಗ್ಬೋದು ಅವನು. ಅದನ್ನ ನಾವು ಇಂಪಾರ್ಟೆಂಟ್ ಆಗಿ ಹೇಳ್ತಾ ಇರೋದು. ಅವ್ರನ್ನ ಇಲ್ಲೇ ತುಳಿದು ಇವಾಗಲೇ ಬಡಿಬೇಕು, ಇಲ್ಲ ಅಂದ್ರೆ ಮುಂದೆ ಫ್ಯೂಚರ್ ತುಂಬಾ ದೊಡ್ಡದಾಗ. ಬೆಳೆಯುವ ಮೊಳಕೆ ಏನು ಅಂತಾರಲ್ಲ ಸರ್, ಹೌದು ಹೌದು, ಸಸಿಬೇಕಂತ ಹೇಳ್ತಾರೆ ಸರ್. ಈಗ ಬಿಡಿ, ರಾಜಕಾರಣ, ಮಣ್ಣು ಮಸಿ ಮತ್ತೊಂದು ಪಕ್ಕಕ್ಕಿಡಿ ಸರ್. ಸದೃಢ ಸಮಾಜಕ್ಕೋಸ್ಕರ ಎಲ್ಲರ ಕರ್ತವ್ಯ ಕೂಡ ಇದೆ ಸರ್. ರಾಜಕಾರಣ ಮಾಡೋದು ಬಿಟ್ಟು ಆ ಸದೃಢ ಸಮಾಜಕ್ಕೋಸ್ಕರ ಇಂಥ ಕ್ರಿಮಿಗಳನ್ನು ಹೊಸಗೆ ಹಾಕ್ಬೇಕಂತೀರಿ? ಹೌದು ಹೌದು ಸರ್, ಇಂಥ ಕ್ರಿಮಿಗಳನ್ನು ಹೊಸ್ಕಾಕ್ಬೇಕು. ಹೌದು, ಗಣಪತಿಯನ್ನು ರಾಜಬೀದಿ ಒಳಗೆ ಹೋಗಿ ಬರೋದಕ್ಕೆ ಬೀದಿಲಿ ಹೋಗಿ ಬರೋದಕ್ಕೆ ಯಾರು ಅಭ್ಯಂತರನೂ ಇಲ್ಲ. ಅವ್ರು ಮಸೀದಿಲಿ ಕೂಗಿಲ್ಲ, ಇನ್ನೊಂದಲ್ಲಿ ಕೂಗಿಲ್ಲ, ಬೀದಿಲಿ ಹೋಗಿ ರೋಡಲ್ಲಿ ಕೂಗ್ಕೊಂಬಂದ್ರೆ ಅವ್ರಿಗೇನು ಸ್ವಾಮಿ? ನಾವು ರಾಮ ಗೋವಿಂದ ಅಂತಲೇ ಹೇಳೋದು, ನಾವು ಅಲ್ಲ ಅಂತ ಹೇಳೋವೆ. ನಾವು ಬೆಳಿಗ್ಗೆ ಎದ್ದೇಳಿಗೆ ರಾಮ ಅಂತೀವಿ, ಬೆಳಿಗ್ಗೆ ಮನೆ ಕೊಡಾಗಲೂ ರಾಮ ಅಂತೀವಿ. ಅದನ್ನು ಇವರು ರಾಮ ಅಂದ್ಬಿಟ್ಟ ನಮ್ಮ ಮಸೀದಿ ಮುಂದೆ ಬಿಟ್ಟೆ ಗೋವಿಂದ ಅದಕ್ಕೇನು ಅರ್ಥ? ಅದಕ್ಕೂ ಏನು ಸ್ವಾಮಿ, ಮುಂದೆ ಹೆಂಗಾದ್ರೂ ಉಳ್ದದೆ ಸ್ವಾಮಿ. ನಾವು ಗೋವಿಂದ ರಾಮ ಅಂತಲೇ ಅನ್ನೋದು. ಜೈ ಶ್ರೀರಾಮ ಅಂತ ಅನ್ನಲೇಬೇಕು ನಾವು, ಜೈ ಶ್ರೀರಾಮ ಅಂತ ಅನ್ನಲೇಬೇಕು. ಅದು ಜೈ ಶ್ರೀರಾಮ ಅಂದ್ಬಿಟ್ಟು ನಮ್ಮ ಮಸೀದಿ ಮುಂದೆ ಅಂದರೆ ಅವ್ರ ಮಸೀದಿ ಒಳಗೆ ಹೋಗಂಗಿಲ್ಲ, ಹೊರಗಡೆ ಬೀದಿಲಿ ಅನ್ಕೊಂಡು ಹೋಗಿರೋದು. ಸಮಾಜ ಆಗಿರಲಿ, ಈ ಮೊಳಕೆಲೆ ಜಿಂಟಾಕ್ಬೇಕೇ ಹೊರ್ತು ಮರವಾಗಿ ಸೊಸೆಯಾಗಿ ನಾಗಮಂಗಲದಲ್ಲಿ ಇಂಥದ್ದೊಂದು ಘಟನೆ ಯಾವಾಗ ಆಗಿದೆ? 6 ದಿನದ ಹಿಂದೆ ಆಗಿದೆ. 6 ದಿನದ ಹಿಂದೆ ಆಗಿರುವಂತ ಘಟನೆ ಇನ್ನು ಮುಂದೆ ಭವಿಷ್ಯದಲ್ಲಿ ಆಗಬಾರ್ದು. ಎಲ್ಲರೂ ಸಹಬಾಳ್ವೆಂದಿರಬೇಕು, ಆಯ್ತಾ? ನಮ್ದೊಂದು ಸಮಾಜ, ನಮ್ದೊಂದು ದೇಶ, ನಾವೆಲ್ಲರೂ ಒಂದು ಅಂತಿರಬೇಕು. ಗಣೇಶ ಚೌತಿ ಅನ್ನೋದು ಎಲ್ಲರನ್ನ ಒಗ್ಗಟ್ಟು ಮಾಡೋದಕ್ಕೆ, ಒಗ್ಗೂಡಿಸೋದಕ್ಕೆ ಶುರುವಾದದ್ದು. ಒಗ್ಗಟ್ಟು ಮಾಡಲಿ ಅನ್ನೋ ಉದ್ದೇಶದಿಂದನೇ ಗಣೇಶ ಚೌತಿ ಮಾಡಿರೋದು. ತಿಲಕರು ಅದೇ ಉದ್ದೇಶಕ್ಕೆ ಮಾಡಿದ್ದು. ಅದನ್ನು ಒಡಿರಿ ಅಂತಲ್ಲ, ಸಮಾಜ ಒಡಿರಿ ಅಂತ ಎಲ್ಲೂ ಮಾಡಿಲ್ಲ, ಒಗ್ಗೂಡ್ಸೋಕ್ಕೋಸ್ಕರನೇ ಮಾಡಿರೋದು. ಅದನ್ನು ನಾವು ಒಡೆಯೋ ಉದ್ದೇಶಕ್ಕೆ ಬಳಸ್ಕೊಂಡ್ರೆ ಏನು ಪ್ರಯೋಜನ? ನಾನು ಹೇಳೋದಿಷ್ಟೇ ಸರ್, ಏನಾಗಿದೆ ಇಲ್ಲಿಗೆ ಏನಾಯ್ತು ಅನ್ನೋದೆಲ್ಲ ಇಂಪಾರ್ಟೆಂಟು. ಇನ್ನು ಮುಂದೆ ಯಾವ ರೀತಿ ಇರಬೇಕು ಅನ್ನೋದನ್ನ ಜಿಲ್ಲಾಡಳಿತ ಕರೆಕ್ಟ್ ರೀತಿಯಲ್ಲಿ ಅದನ್ನ ತಗೊಂಡೋಗ್ಬೇಕು ಅನ್ನೋದು ನಮ್ಮ ಉದ್ದೇಶ ಅಷ್ಟೇ. ನಮ್ಮೆಲ್ಲರ ಒಪ್ಪಿಗೆ ಇದೆಲ್ಲ ತಮ್ದು ಒಂದೇ ವಿಚಾರ? ಒಂದೇ ವಿಚಾರ ಸರ್. ಒಂದೇ ವಿಚಾರ, ಎಲ್ಲರೂ ಇದೇ ಹೇಳ್ತೀರಿ? ನೋಡಿ ಇದೇ ವಿಚಾರ. ಇಷ್ಟೇ ಜನ ಕೇಳೋದು, ಇಷ್ಟೇನೆ. ಇಲ್ಲಿ ಯಾವುದೇ ಗಲಭೆ ಬೇಡ, ದಳ್ಳೂರಿ ಬೇಡ, ಮತ್ತೊಂದು ಏನು ಬೇಡ. ಇದೇ ಕೊನೆ, ಇದೇ ಲಾಸ್ಟ್. ಇನ್ನು ಮುಂದೆ ಹೀಗಾಗದೇ ಇರಲಿ, ಎಲ್ಲರೂ ಸಹಬಾಳ್ವೆಯಿಂದ ಇರಲಿ. ಎಲ್ಲರ ಹಬ್ಬ